ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಯೂಟ್ಯೂಬ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮೆನು ಪ್ಲ್ಯಾನ್ ಅಂದರೆ 1 ವೀಕ್ ಫುಲ್ ಮೆನು ಪ್ಲ್ಯಾನ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ನಿಮಗೆ, ಅಂತಂದರೆ ನಂದು ವೀಕೆಂಡ್ ಹೇಗಿರುತ್ತೆ ವರ್ಕಿಂಗ್ ವುಮೆನ್ ಆಗಿ, ಅದರಲ್ಲಿ ಏನೆಲ್ಲ ಪ್ಲ್ಯಾನ್ಸ್ನ ಮಾಡ್ಕೊತೀನಿ ಅಂತ. ಅದರಲ್ಲಿ ಶಿಲ್ಪಾನವ್ರು ಕೂಡ ಕಮೆಂಟ್ ಹಾಕಿದ್ರಿ ನನಗೆ ಮೆನು ಪ್ಲ್ಯಾನ ಶೇರ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಥರನೇ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಯಾವ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ, ನನಗೆ ಕಂಫರ್ಟಬಲ್ ಇರೋ ಥರ ಮೆನು ಪ್ಲ್ಯಾನ್ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನಿಮಗೆ ಮೊಬೈಲ್ ಶೇಕ್ ಆಗೋ ಥರ ಅನ್ನಿಸ್ಬೋದು ಗೈಸ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಒಂದು ಕೈಲಿ ಮೊಬೈಲ್ ನಡ್ಕೊಂಡು ನಾನಿಲ್ಲಿ ವಿಡಿಯೋ ಶೇರ್ ಮಾಡ್ತಿರೋದು, ಟ್ರೈಪಾಡ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ. ಸೊ ಬನ್ನಿ ಇವಾಗ ಮೆನು ಪ್ಲ್ಯಾನ್ ಕಡೆ ಹೋಗೋಣ. ಮೊದಲಿಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಸಂಡೇ ಅಂತ ಹೇಳಿ ಮೊದಲು ಬರೆದ್ಬಿಟ್ಟು ಬರೀ ಬ್ರೇಕ್ಫಾಸ್ಟಿಗೆ ಮುದ್ದೆ ಮತ್ತು ವೆಜಿಟೇಬಲ್ ಸಾಂಬಾರು ಬರೆದು ನೆಕ್ಸ್ಟ್ ಏನೂ ಬರ್ತಿಲ್ಲ. ಯಾಕಂದರೆ ಯೂಶ್ವಲಿ ನಿಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಂಡೇ ಅಂತಲೇ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಇರೋದಿಲ್ಲ. ಸಮ್ ಟೈಮ್ ಆಚೆ ಹೋಗ್ತೀವಿ, ಇಲ್ಲ ಇನ್ಯಾರ್ದೋ ಮನೆಗೆ ಹೋಗ್ತೀವಿ, ಫ್ರೆಂಡ್ಸ್ ಮನೆಗೆ ಏನೇನೋ ಆಗ್ಬಿಡುತ್ತೆ. ಹಾಗಾಗಿ ನಾನು ಸಂಡೇದೇನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಲ್ಲ ಮೆನು ಪ್ಲ್ಯಾನಲ್ಲಿ. ಇವಾಗ ಡೈರೆಕ್ಟು ವೀಕ್ ಸ್ಟಾರ್ಟ್ ಆಗೋದು ನಮಗೆ ವರ್ಕ್ ಅಂತ ಹೇಳಿ ಮಂಡೆಯಿಂದ ಅಲ್ವಾ. ಸೊ ಇವಾಗ ಮಂಡೆಗೆ ಬರೋಣ. ಮೊದಲಿಗೆ ಇಲ್ಲಿ ಬರೋದಾರೆ ಬ್ರೇಕ್ಫಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ರೈನ್ಸ್ನ ಮಾಡಬೇಕಂತ ಬರ್ಕೊಂಡಿದ್ದೀನಿ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ತಾ ಹೋಗ್ತೀನಿ. ಅಂದರೆ ಪ್ರತಿದಿನ ನಾನು ಒಂದು ಹೆಲ್ದಿ ಡ್ರಿಂಕ್ಸ್ ಇರ್ಬೋದು ಅದೆಲ್ಲದನ್ನು ಯಾವ ಥರ ಪ್ಲ್ಯಾನ್ ಮಾಡೀನಿ ಅಂತ ಇಲ್ಲಿ ಶೇರ್ ಮಾಡಿದ್ದೀನಿ, ಅಂದರೆ ಬರ್ಕೊಂಡಿದ್ದೀನಿ. ಅದನ್ನು ಇದಾದಮೇಲೆ ನಿಮಗೆ ನಾನು ಶೇರ್ ಮಾಡ್ತೀನಿ, ಓಕೆನಾ. ಮೊದಲಿಗೆ ಯಾಕಂದರೆ ಹೆಣ್ಮಕ್ಳಿಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಇದು ಮೇಯ್ನ್ ಆಗಿಬಿಟ್ರೆ ಬೇರೆದೆಲ್ಲ ಟೆನ್ಷನ್ ಆಮೇಲೆ ನೋಡ್ಕೊಬೋದಲ್ವ. ಹಾಗಾಗಿ ಮೊದಲು ಇದನ್ನು ಹೇಳ್ತಾ ಇದ್ದೀನಿ. ಫಸ್ಟು ಬ್ರೇಕ್ಫಾಸ್ಟಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ರೈನ್ಸ್ನ ಮಾಡಿದ್ದೀನಿ. ಯಾಕಂದರೆ ಇವತ್ತಿನ ದಿನ ನಮ್ಮ ಮನೆ ದೇವ್ರ ವಾರ ಆಗಿರುತ್ತೆ, ಅವತ್ತು ರೈಸ್ ಎನಿವೇ ಮಾಡಲೇಬೇಕು ನಾನು. ಅದಕ್ಕೆ ಸ್ವಲ್ಪ ಸಿಮಿಲರ್ ಥರ ಬೇಗ ಹಾಗಂಗೆ ನಾನು ಯೂಶ್ವಲಿ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ತುಂಬ ಸಲ ಮಾಡ್ತೀವಿ ಚಿತ್ರಾನ್ನ ಮನೇಲಿ, ನಾರ್ಮಲ್ ಆಗಿಬಿಡುತ್ತೆ ಅಂತ ಹೇಳಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ರೈಸ್ನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಅದರ ನೆಕ್ಸ್ಟ್ ಲಂಚಿಗೆ ಬರೋದಾದ್ರೆ ರಾಗಿ ಅಂಬ್ಲಿ, ಹಾಗೆಯೇ ರೈಸು ಮತ್ತು ಹುಳ್ಳಿಕಾಳು ಸಾಂಬಾರು. ರೈಸ್ ಯಾಕೆ ಅಂತಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ರೈಸ್ ಮಾಡಿರ್ತೀನಿ. ಬಟ್ ಅಗೇನ್ ನಾವು ಮಧ್ಯಾಹ್ನ ತಿಂದಾಗ ರೈಸ್ ಕ್ವಾಂಟಿಟಿ ಬಾಡಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ರಾಗಿ ಅಂಬ್ಲಿನ ಬ್ಯಾಲೆನ್ಸ್ ಮಾಡಿದ್ದೀನಿ. ರಾಗಿ ಅಂಬ್ಲಿಗೆ ಮಜ್ಜಿಗೆ ಮಿಕ್ಸ್ ಮಾಡಿ ತೊಗೊಳ್ಳೋದ್ರಿಂದ ರಾಗಿ ಅಂಬ್ಲಿನ ಜಾಸ್ತಿ ತೊಗೊತೀನಿ. ಬಟ್ ನನಗೆ ಬರೀ ರಾಗಿ ಅಂಬ್ಲಿನ ಕುಡಿದು ಮಧ್ಯಾಹ್ನ ಇದ್ದರೆ ಮನೆಗೆ ಬರೋದ್ರಲ್ಲಿ ತುಂಬಾ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅವಾಗ ಏನಾದ್ರು ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದೇನಾದ್ರು ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಹೇಳಿ ರಾಗಿ ಅಂಬ್ಲಿ ಜೊತೆ ಸ್ವಲ್ಪ ರೈಸ್ ಮತ್ತು ಸಾಂಬಾರನ್ನ ಕೂಡ ತೊಗೊಳ್ತೀನಿ, ಓಕೆನಾ. ಇನ್ನು ನೆಕ್ಸ್ಟು ಡಿನ್ನರ್ಗೆ ಬರೋದಾರೆ ಮುದ್ದೆ ಮತ್ತು ಹೀರೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಡೇಗೆ ಬರೋದಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದು ಮಂಡೇ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ರೈಸ್ ಇರುತ್ತೆ. ಹಾಗೆ ಲಂಚ್ನ ಕೂಡ ನಾನು ಡ್ಯೂಟಿಗೆ ಪ್ಯಾಕ್ ಮಾಡ್ಕೋಬೇಕು. ಹಾಗಾಗಿ ಸಿಂಪಲ್ಲಾಗಿ ರಾಗಿ ಆಮ್ಲೆಟ್ ಜೊತೆ ಅದೇ ರೈಸಿಗೆ ನಾನು ಹುಳ್ಳಿಕಾಳು ಸಾಂಬಾರು, ಅಂದರೆ ಇಲ್ಲಿ ಹಿಂದಿನ ಯೂಶ್ವಲಿ ನಾನು ಹುಳ್ಳಿಕಾಳು ಸಾಂಬಾರನ್ನ ಮಾಡಿರ್ತೀನಿ, ಇಲ್ಲಾಂದರೆ ಬೆಳಗ್ಗೆನೇ ಮಾಡ್ಕೊತೀನಿ, ಹೆಂಗಾಗುತ್ತೋ ಹಾಗೆ, ಓಕೆನಾ. ನೆಕ್ಸ್ಟು ಡಿನ್ನರ್ಗೋಸ್ಕರ ಹೇಳಿ ಮುದ್ದೆ ಮಾಡಿದ್ದೀನಿ, ಹಾಗೆ ಹೀರೆಕಾಯಿ ಸಾಂಬಾರು ಜೊತೆ. ನೆಕ್ಸ್ಟ್ ಟ್ಯೂಸ್ಡೇಗೆ ಬರೋದಾದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್. ಸೊ ಸ್ವಲ್ಪ ದಿನ ನಾನು ಲೈಕ್ ರೈಸ್ ಐಟಮ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಅವತ್ತು ಲೈಕ್ ಮನೇಲಿ 1 to 3 ಡೇಸ್ ನಾವು ವೀಕ್ಲಿ ವಾರ ಮಾಡ್ತೀವಿ. ಸೊ ಅವತ್ತಿನ ದಿನ ಸ್ವಲ್ಪ ಪೂಜೆಗೆಲ್ಲ ಟೈಮ್ ಬೇಕಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ನ ಸಿಂಪಲಾಗಿ ಇಟ್ಕೊಂಡಿರ್ತೀನಿ. ಟೊಮೆಟೊ ಬಾತ್. ನೆಕ್ಸ್ಟ್ ಲಂಚಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮತ್ತೆ ಯಾಕೆ ಹೀರೆಕಾಯಿ ಸಾಂಬಾರೇ ಬಂದಿದೆ ಅಂತೇಳಿ ನೀವು ಕೇಳ್ಬೋದು. ಇಲ್ಲಿ ನೈಟ್ ನಾನು ಹೀರೆಕಾಯಿ ಸಾಂಬಾರನ್ನ ಮಾಡಿದ್ದೆ ಅಲ್ವಾ, ಸೊ ಅದೇ ಸಾಂಬಾರನ್ನ ನಾನು ಲಂಚ್ಗೆ ಕ್ಯಾರಿ ಮಾಡ್ತೀನಿ. ನಾನು ಸಾಂಬಾರನ್ನ ಪ್ಲ್ಯಾನ್ ಮಾಡೋದು ಯೂಶ್ವಲಿ ಅದು ಮಧ್ಯಾಹ್ನಕ್ಕೆ ಏನು ಅಳಿಸೋಗೋ ಥರ ಆಗಬಾರ್ದು, ಆ ಥರ ಪ್ಲ್ಯಾನ್ ಮಾಡಿರ್ತೀನಿ. ಅದ್ರ ಜೊತೆಯಲ್ಲಿ ರೈಸ್ನ ಮಾಡ್ಕೊಂಡಿರ್ತೀನಿ. ಡಿನ್ನರ್ಗೆ ಬರೋದಾದ್ರೆ ಅವತ್ತು ಮುದ್ದೆ ಜೊತೆಯಲ್ಲಿ ಆಲೂಗೆಡ್ಡೆ ಮತ್ತು ಹಲಸಂದೆ ಕಾಳನ್ನ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸೊ ಮಾಡುವಾಗ ಏನೇನೆಲ್ಲ ಪಾಯಿಂಟ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಬಟ್ ಅಗೇನ್ ಈ ವಿಡಿಯೋದಲ್ಲಿ ಮತ್ತೆ ಶೇರ್ ಮಾಡ್ತೀನಿ, ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಸೊ ಟ್ಯೂಸ್ಡೇ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮತ್ತು ಲಂಚ್ಗೆ ಬರೋದಾದ್ರೆ ನೈಟ್ ಮಾಡಿರುವಂತಹ ಸಾಂಬಾರು ಜೊತೆ ರೈಸ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮನೆಗೆ ಬಂದು ಡಿನ್ನರ್ಗೆ ಮುದ್ದೆ ಜೊತೆ ಆಲೂಗೆಡ್ಡೆ ಮತ್ತು ಹಲಸಂದೆ ಕಾಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತೀನಿ. ಇದು ಟ್ಯೂಸ್ಡೇದಾಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ವೆನ್ಸ್ಡೇಗೆ ಬರೋದಾದರೆ ಮಾರ್ನಿಂಗಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿದ್ದೀನಿ. ಇದು ಪಡ್ಡು ಬಂದುಬಿಟ್ಟು ನಾನು ಹೇಳೋಕ್ಕಾಗಲ್ಲ, ಮೇ ಬಿ ನಾನು ನಾರ್ಮಲ್ ರೈಸ್ನ ಯೂಸ್ ಮಾಡ್ಬೋದು, ಅಥವಾ ಕೆಲವೊಂದು ಸಲ ಮಿಕ್ಸ್ ಕಡಲೆಕಾಳು, ಹೆಸರು ಕಾಳು ಎಲ್ಲನೂ ಕೂಡ ಯೂಸ್ ಮಾಡಿ ಕೂಡ ಮಾಡ್ಕೊಬೋದು ಆ ಥರ. ಅದ್ರ ಜೊತೆ ಕೊಕೊನಟ್ ಚಟ್ನಿ. ನೆಕ್ಸ್ಟು ಲಂಚಿಗೆ ಬರೋದ್ರೆ ನೈಟ್ ಸಾಂಬಾರು. ನೈಟ್ ಹಿಂದಿನ ದಿನ ನಾನು ಅಲಸಂದೆ ಕಾಳು ಹಾಗೆಯೇ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ಕೊಂಡಿರ್ತೀನಿ ಅಲ್ವಾ, ಆ ಸಾಂಬಾರು ಜೊತೆ ರೈಸ್ ಮಾಡ್ಕೊತೀನಿ. ನೆಕ್ಸ್ಟ್ ಡಿನ್ನರ್ಗೆ ಬರೋದಾದ್ರೆ ರೈಸ್ ಪ್ಲಸ್ ತಿಳಿಸಾರು. ಯಾಕೆ ಈ ಥರ ಸಿಂಪಲಾಗಿ ರೈಸಾಗೆ ತಿಳಿಸಾರು ಮಾಡಿದ್ದೀನಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ನಾವು ಪಡ್ಡು ಅದೆಲ್ಲ ತಿಂದಿರ್ತೀವಿ, ಅದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಇಶ್ಯೂ ಆಗಿಬಿಡುತ್ತೆ. ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸಿಂಪಲ್ಲಾಗಿ ತಿಳಿ ಸಾಂಬಾರು ಜೊತೆ ರೈಸ್ನ ಮಾಡ್ತೀನಿ.
ಇನ್ನು ತರ್ಸ್ಡೇಗೆ ಬರೋದಾದ್ರೆ ಹಸಿ ಬಟಾಣಿನ ಹಾಕಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ವೀಕ್ಲಿ ನಾನು ಯಾವ್ದಾದ್ರು ಒಂಥರ ಪಲಾವ್ ಮಾಡೇ ಮಾಡ್ತೀನಿ. ಸೊ ಅದು ಫಾರ್ ಎಕ್ಸಾಂಪಲ್ ಮೆಂತ್ಯ ಪಲಾವ್ ಇರ್ಬೋದು, ಅಥವಾ ಬರೀ ತರಕಾರಿ ಹಾಕಿ ಅಥವಾ ಬರೀ ಟೊಮೆಟೊ ಹಾಕಿ ಆ ಥರ. ಸೊ ಈ ಸಲ ಹಸಿ ಬಟಾಣಿ ಹಾಕಿ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆ ಯೂಶ್ವಲಿ ರೈತ ಕೂಡ ಇರುತ್ತೆ. ನೆಕ್ಸ್ಟ್ ಲಂಚಿಗೆ ಬರೋದಾದ್ರೆ ನೈಟು ನಾನು ಯೂಶ್ವಲಿ ತಿಳಿ ಸಾಂಬಾರು ಮಾಡಿದ್ದೆ ಅಲ್ವಾ, ಅದ್ರ ಜೊತೆ ರೈಸ್ ಮಾಡ್ಕೊತೀನಿ. ಹಾಗೆ ಡಿನ್ನರಿಗೆ ಬರೋದಾದ್ರೆ ಮುದ್ದೆ ಜೊತೆ ನಾನು ಕಾಯಿ ಬಜ್ಜಿ ಸಾಂಬಾರನ್ನ ಮಾಡ್ಕೊತೀನಿ. ನೆಕ್ಸ್ಟು ಫ್ರೈಡೇಗೆ ಬರೋದಾದ್ರೆ ಮಾರ್ನಿಂಗಲ್ಲಿ ಬಿಸಿಬೇಳೆ ಬಾತ್ ಇರುತ್ತೆ. ಅದನ್ನು ನಾನು ಲಂಚ್ ಅಂತ ಸುಮ್ಮನೆ ಬರೆದಿದ್ದೀನಿ. ಬಟ್ ಯಾಕಂದರೆ ಫ್ರೈಡೇ ನನಗೆ ಟೋಟಲಿ ಕನ್ಫ್ಯೂಸ್ ಇರೋದು, ಯಾಕಂದರೆ ನಮಗೆ ಕಾಲೇಜಲ್ಲಿ ಫಂಕ್ಷನ್ ಇದೆ. ಸೊ ಫಂಕ್ಷನ್ ದಿನ ಮೇ ಬಿ ನಾನು ಮಾರ್ನಿಂಗ್ ಬೇಗ ಹೋಗ್ತೀನ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಹೋಗ್ತೀನ ಫಂಕ್ಷನ್ಗೆ ಗೊತ್ತಿಲ್ಲ, ಯಾಕಂದರೆ ಸಂಜೆ ಪ್ರೋಗ್ರಾಮ್ ಇರೋದು. ಬಟ್ ಕಾಲೇಜಲ್ಲಿ ನಂಗೆ ಡ್ಯೂಟಿಲಿ ಯಾವ ಥರ ಟೈಮಿಂಗ್ಸ್ ಬರೋಕ್ಕೆ ಹೇಳ್ತಾರೆ ಅದ್ರ ಮೇಲೆ ವೇರಿ ಆಗುತ್ತೆ. ಹಾಗಾಗಿ ಜಸ್ಟ್ ನಾನಿಲ್ಲಿ ಮಾರ್ನಿಂಗ್ ಬಿಸಿಬೇಳೆ ಬಾತ್ ಅಂತ ಮಾತ್ರ ಬ್ರೇಕ್ಫಾಸ್ಟ್ಗೆ ಮೆನ್ಷನ್ ಮಾಡಿದ್ದೀನಿ, ಇದೇನೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗೆ ನಾನಿಲ್ಲಿ ಫ್ರೈಡೇಗೆ ಎಂಡ್ ಮಾಡಿದ್ದೀನಿ, ಸ್ಯಾಟರ್ಡೇನ ಈ ವೀಕಲ್ಲಿ ಮೆನ್ಷನ್ ಮಾಡಿಲ್ಲ. ಬಿಕಾಸ್ ಫ್ರೈಡೇ ಫಂಕ್ಷನ್ ಆದಮೇಲೆ ನಮಗೆ ಸ್ಯಾಟರ್ಡೇ ಲೀವ್ ಇರುತ್ತೆ ಕಾಲೇಜಲ್ಲಿ. ಹಾಗಾಗಿ ನಾನು ಇದನ್ನೇನು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ. ಓಕೆನಾ. ಸೊ ಇನ್ನು ಇಲ್ಲಿ ಬರೋದಾದರೆ ಹೆಲ್ತಿ ಸೈಡ್ಸ್ ಫಾರ್ ದ ವೀಕ್ ಅಂತ ಹೇಳಿ ನಾನು ಇಲ್ಲಿ ಬರೆದಿರೋದನ್ನ ಯಾವಾಗ ತೊಗೊತೀನಿ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇದನ್ನು ಇವಾಗಲೇ ಕ್ಲಿಯರ್ ಮಾಡಿಬಿಡ್ತೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊತೀನಿ ಅಲ್ವಾ, ವೆದರ್ ಬ್ರೇಕ್ಫಾಸ್ಟ್ ಜೊತೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ಅಥವಾ ಲಂಚ್ಗಂತೂ ಕಂಪಲ್ಸರಿ ತೊಗೊತೀನಿ ಇದನ್ನು. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಬಂದು ಕ್ಯಾಬೇಜ್ ಪಲ್ಯ ಮಂಡೇ ಅಂತ ಬರೆದಿದ್ದೀನಿ, ಅಂದರೆ ಮಂಡೇ. ಸೊ ನೋಡ್ತಿದ್ದೀರಲ್ವ, ಮಂಡೇ ಮಾರ್ನಿಂಗ್ ನಾನು ಅಂದರೆ ಲಂಚಲ್ಲಿ ರಾಗಿ ಅಂಬ್ಲಿ ಜೊತೆ ರೈಸ್ ಮತ್ತು ಸಾಂಬಾರು ತೊಗೊತಿದ್ದೀನಿ. ರೈಸ್ ಕ್ವಾಂಟಿಟಿ ಕಡಿಮೆ ಮಾಡಬೇಕು ಅಂತ ಹೇಳಿ ಕ್ಯಾಬೇಜ್ ಪಲ್ಯ ಇರೋದ್ರಿಂದ ರೈಸ್ನ ಸ್ವಲ್ಪನೇ ತೊಗೊತೀನಿ. ಓಕೆನಾ. ಸೊ ಅಲ್ಲಿಗೆ ಮ್ಯಾನೇಜ್ ಆಗಿಬಿಡುತ್ತೆ ಅಂತ ಹೇಳಿ. ನೆಕ್ಸ್ಟು ಟ್ಯೂಸ್ಡೇಗೆ ಹೆಸರು ಬೇಳೆ ಸಲಾಡ್, ಮತ್ತು ವೆನ್ಸ್ಡೇಗೆ ಹೆಸರು ಕಾಳು, ಇದು ಹೆಸರು ಬೇಳೆ, ಇದು ಹೆಸರು ಕಾಳು. ಓಕೆನಾ. ಹೆಸರು ಕಾಳಿಂದ ಮೊಳಕೆ ಕಾಳಿತ್ತು ಮನೇಲಿ, ಹಾಗಾಗಿ ಅದ್ರದ್ದು ಸಲಾಡು. ನೆಕ್ಸ್ಟು ಥರ್ಸ್ಡೇಗೆ ಕಾಲಿಫ್ಲವರ್ ಮತ್ತು ವೆಜ್ಜೀಸ್ ಸಲಾಡು, ಅಂದರೆ ಜಾಸ್ತಿ ಕಾಲಿಫ್ಲವರ್ನ ಹಾಕ್ಬಿಟ್ಟು ಅದ್ರ ಜೊತೆ ಒಂದು 2-3 ಥರದ್ರ ವೆಜಿಟೇಬಲ್ನ ಹಾಕಿ ಅದನ್ನ ಸ್ಟೀಮ್ ಮಾಡಿಬಿಟ್ಟು ಅದ್ರ ಸಲಾಡ್ ಮಾಡ್ಕೊತೀನಿ. ನೆಕ್ಸ್ಟು ಫ್ರೈಡೇಗೆ ಬರೋದಾದ್ರೆ ಕಡಲೆಕಾಳು ಉಸ್ಲಿ. ಸೊ ಮನೇಲಿ ಕಡಲೆಕಾಳು ಕೂಡ ಜಾಸ್ತಿ ಇತ್ತು, ಹಾಗಾಗಿ ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡೋದಾದರೆ ನಾನು ಈ ವಾರ ಜಾಸ್ತಿ ಕಾಳುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಕಲ್ಲಿ ನಾನು ಸ್ವಲ್ಪ ಸೊಪ್ಪು ಈ ಥರ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ಥರ ಆದಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ಹೆಲ್ತಿ ಡ್ರಿಂಕ್ಸ್ ಫಾರ್ ಎ ವೀಕ್ ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಬ್ಲಾಗ್ಸ್ನ ನೋಡೋದಾದರೆ ಮಾರ್ನಿಂಗ್ ಟೈಮ್ ಯಾವ್ದಾದ್ರು ಒಂದು ಹೆಲ್ತಿ ಡ್ರಿಂಕ್ನ ತಗೊಳ್ಳುವಂತಹ ಅಭ್ಯಾಸ ನನಗೂ ಕೂಡ ಇದೆ. ಹಾಗಾಗಿ ಮಂಡೇ ಮಾರ್ನಿಂಗ್ ಬಂದು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ವ, ಅದರ ಜ್ಯೂಸು. ನೆಕ್ಸ್ಟ್ ಟ್ಯೂಸ್ಡೇಗೆ ಬೀಟ್ರೂಟ್ ಹಾಗೆ ಕ್ಯಾರೆಟ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ವೆನ್ಸ್ಡೇಗೆ ಟೆಂಡರ್ ಕೋಕೋನಟ್ ಪ್ಲಸ್ ಚಿಯಾ, ಅಂದರೆ ಎಳ್ನೀರನ್ನ ತೊಗೊಂಡು ಬಂದುಬಿಟ್ಟು ಹಿಂದಿನ ದಿನ ರಾತ್ರಿನೇ ಎಳ್ನೀರಿಗೆ ಚಿಯಾ ಸೀಡ್ಸ್ ಹಾಗೆ ಸ್ವಲ್ಪ ಕಲ್ಸಕ್ರೆನ ಹಾಕಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ. ನೆಕ್ಸ್ಟ್ ಥರ್ಸ್ಡೇಗೆ ಬಂದು ಜೀರಾ ವಾಟರ್, ಇದು ಸಮ್ಟೈಮ್ ಜೀರಿಗೆನ ನೈಟ್ ನೆನೆಸಿಟ್ಟು ಮಾರ್ನಿಂಗ್ ಆದರೂ ಟೀ ಮಾಡ್ಕೊಂಡು ಕುಡಿತೀನಿ, ಇಲ್ಲಾಂದರೆ ಸಮ್ಟೈಮ್ ಮಾರ್ನಿಂಗೇ ಡೈರೆಕ್ಟಾಗಿ ಜೀರಾ ವಾಟರ್ನ ಮಾಡ್ಕೊತೀನಿ. ಫ್ರೈಡೇಗೆ ಮೇಥಿ ಸೀಡ್ಸ್ ದಟ್ ಈಸ್ ಸೋಕ್ಡ್ ಅಂತೇಳಿ ಬರ್ತಿದ್ದೀನಿ, ಅಂದರೆ ಹಿಂದಿನ ದಿನ ರಾತ್ರಿನೇ ಮೆಂತ್ಯ ಕಾಳುಗಳನ್ನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದು ನೀರನ್ನ ಕುಡಿಯುವಂಥದ್ದು. ನೆಕ್ಸ್ಟ್ ಸ್ಯಾಟರ್ಡೇಗೆ ಲೆಮನ್ ವಾಟರ್, ಇದು ಜಸ್ಟ್ ಆಪ್ಷನಲ್ ಥರ ಬರ್ದಿರೋದು, ಯಾಕಂದರೆ ಸ್ಯಾಟರ್ಡೇ ಏನು ಎತ್ತ ಅಂತ ಗೊತ್ತಿಲ್ಲ ಅಲ್ವಾ, ಜಸ್ಟ್ ಇರಲಿ ಸೇಫರ್ ಸೈಡ್ ಅಂತ ಹೇಳಿ ಲೆಮನ್ ವಾಟರ್ ಅಂತ ಬರ್ದಿದ್ದೀನಿ. ಐ ಹೋಪ್ ಈ ಒಂದು ಡೀಟೇಲ್ಡ್ ವಿಡಿಯೋ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೊತೀನಿ ಗೈಸ್. ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ ಇದನ್ನೆಲ್ಲದನ್ನು ಕೂಡ ನೀವು ಫಾಲೋ ಮಾಡುವಾಗ ದಯವಿಟ್ಟು ಈ ವೀಕ್ ಏನಾದರೂ ಮೆನು ಪ್ಲ್ಯಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹೊಸ್ದಾಗಿ ಅಂದರೆ ನಿಮ್ಗೆ ಏನೇನೆಲ್ಲ ನಿಮ್ಮ ಮನೇಲಿ ಫಾಲೋ ಮಾಡ್ತೀರಾ ಫುಡ್ ಪ್ಯಾಟ್ರನ್ ಅದನ್ನು ಬರೀರಿ. ಬಟ್ ನೆಕ್ಸ್ಟ್ ವೀಕ್ ಅಂತ ಬಂದಾಗ ಅಗೇನ್ ಅದೇ ರಿಪೀಟ್ ಮಾಡೋದಕ್ಕಿಂತ ಸ್ವಲ್ಪ ಏನಾದ್ರು ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರಿ, ಅಥವಾ ಆದಷ್ಟು ಹೆಲ್ತಿ ರೆಸಿಪಿಗಳ ಕಡೆ ಗಮನ ಸ್ವಲ್ಪ ಜಾಸ್ತಿ ಇರಲಿ. ಒಂದು ವಾರ ಸೊಪ್ಪಿರ್ಬೋದು, ಒಂದು ವಾರ ತರಕಾರಿಗಳಿರ್ಬೋದು. ಇವನ್ ನೀವೇನಾದ್ರು ಹಣ್ಣು ತಿನ್ನೋ ಅಭ್ಯಾಸ ನಿಮಗಿಲ್ಲ ಅಂತಂದರೆ, ಲೈಕ್ ನಾನಿಲ್ಲಿ ಯಾವ ಥರ ಬರ್ದಿದ್ದೀನಲ್ವ ಇದೇ ಥರ ಮಂಡೇ ಅಥವಾ ಏನಾದ್ರು ಒಂದು ಫ್ರೂಟ್ಸ್ ತೊಗೊಂಬನ್ನಿ, ಒಂದು 2 ಡೇಸ್ ವೀಕ್ಲಿ 3 ಡೇಸ್ ಅದನ್ನ ತಿನ್ನುವಂಥದ್ದು, ಈ ಥರ ಒಂದು ಅಭ್ಯಾಸನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾಟರ್ ಇಂಟೇಕ್ ಬಗ್ಗೆ ಮೇಯ್ನ್ ನಿಮಗೆ ಕಾನ್ಸಂಟ್ರೇಷನ್ ಇರಲಿ ಗೈಸ್. ಓಕೆನಾ. ತುಂಬ ಜನ ಹೆಣ್ಮಕ್ಳಿಗೆ ಇವಾಗ QT ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇರಲಿ. ಹಾಗೆ ಇಲ್ಲಿ ಇನ್ನೂ ಒಂದು ರಿಮೈಂಡರ್ ಹೇಳಬೇಕು ನಾನು, ಏನಂದರೆ ನಾನಿಲ್ಲಿ ಮೆನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ 100% ನಾನು ಇದನ್ನ ಫುಲ್ ಎಲ್ಲ ಪಕ್ಕ ಫಾಲೋ ಮಾಡಿಬಿಡ್ತೀನಿ, ನಾನು ಅಷ್ಟು ಪರ್ಫೆಕ್ಟ್ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನನಗೆ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಇಲ್ಲಿ ಈಗ ಲೈಕ್ ಲಾಸ್ಟ್ ವೀಕಲ್ಲಿ ಎಷ್ಟೊಂದು ಪ್ಲ್ಯಾನ್ ಮಾಡಿರ್ತೀನಿ, ಅದರಲ್ಲಿ ಕೆಲವೊಂದು ಆಗುತ್ತೆ ಕೆಲವೊಂದು ಆಗೋದಿಲ್ಲ, ಸರಿನಾ. ಸೊ ಅಟ್ಲೀಸ್ಟ್ ಏನು ಪ್ಲ್ಯಾನ್ ಮಾಡದೆ ಸುಮ್ಮನೆ ಇರೋದಕ್ಕಿಂತ ಅಟ್ಲೀಸ್ಟ್ ಇಷ್ಟಾದರೂ ಆಗಿದೆಯಲ್ಲ ಅಂತ ಖುಷಿ ಪಡ್ಬೋದು ಅಲ್ವಾ. ಆಗಿರೋದ್ರೆಲ್ಲ ಪಾಸಿಟಿವಿಟಿನ ಹುಡುಗಿ, ಯಾಕೆ ನೆಗೆಟಿವ್ ಥಿಂಕ್ ಮಾಡಬೇಕು. ಹಾಗಾಗಿ ನಾನು ಹೇಳೋದನ್ನು ಕೂಡ ಇಷ್ಟೇ,
ಇವಾಗ ವೀಕ್ಲಿ 5 ಡೇಸ್ ಪ್ಲ್ಯಾನ್ ಮಾಡಿದ್ದೀರ ಅಂದರೆ ಇದರಲ್ಲಿ ಒಂದು 2 ಡೇಸ್ ಫೇಲ್ ಆಗ್ಬೋದು. ಬಟ್ ನೆಕ್ಸ್ಟ್ ಡೇ ನಿಮಗೆ ರಿಮೈನಿಂಗ್ ಅಟ್ಲೀಸ್ಟ್ ಸ್ಟ್ರೆಸ್ ತಕ್ಕ ಮಟ್ಟಿಗಾದ್ರು ಕಡಿಮೆ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೇನಾರ ಕ್ವಶನ್ಸ್ ಹಾಗೆ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಖಂಡಿತ ನಾನು ನೆಕ್ಸ್ಟ್ ವೀಡಿಯೋ ಮುಖಾಂತರ ನಿಮ್ಮ ಎಲ್ಲ ಡೌಟ್ಸ್ಗೂ ಕೂಡ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.